ವ್ಯಾಲ್ಯೂ ಆಫ್ ಸಪ್ಲೈ ಇಲ್ಲ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ಕ್ವಶನ್ ಕೇಳ್ತಾರ. ಸೊ ಕಂಪ್ಯೂಟ್ ದಿ ಟ್ರಾನ್ಸಾಕ್ಷನ್ ಆಫ್ ಅ ಗೂಡ್ಸ್ ಆರ್ ವ್ಯಾಲ್ಯೂ ಆಫ್ ಸಪ್ಲೈ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಅಂಡ್ GST ಪೇಬಲ್ ಬೈ ಎ ಡೀಲರ್ ರಿಜಿಸ್ಟರ್ಡ್ ಇನ್ ಕರ್ನಾಟಕ. ಸೆಲ್ಲಿಂಗ್ ಪ್ರೈಸ್ ಇಸ್ 45,000. ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಆರ್ ನಾಟ್ ರೆಕಾರ್ಡೆಡ್ ಆರ್ ಇನ್ಕ್ಲೂಡೆಡ್ ಇನ್ ದಿ ಅಬವ್ ಪ್ರೈಸ್. ಅಂದ್ರೆ ಕೇಳ್ಕೊಟ್ಟಿರೋ ಚಾರ್ಜಸ್ ಈ 45,000 ಇನ್ಕ್ಲೂಡ್ ಇಲ್ಲ ಅಂತ ಅರ್ಥ. ನೆಕ್ಸ್ಟ್ ಏನೇನು ಕೊಟ್ರ? ಫ್ರೈಟ್ ಚಾರ್ಜಸ್ ಕೊಟ್ರ, ನಾರ್ಮಲ್ ಪ್ಯಾಕಿಂಗ್ ಕೊಟ್ರ, ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನೇಬಲ್ ಪ್ಯಾಕಿಂಗ್. ಓಕೆ, ಈ ಸೆಂಟೆನ್ಸ್ ದಾಗ ಕಾಸ್ಟ್ ಅಂತ ಐತಲ್ಲ, ಸೊ ಈ ಶಬ್ದನ ನಾವು ತಗೋದಿಲ್ಲ. ನೆಕ್ಸ್ಟ್ ಇನ್ಶೂರೆನ್ಸ್ ಆನ್ ಫ್ಲೈಟ್ ಪೇಡ್ ಬೈ ದಿ ಸಪ್ಲೈಯರ್. ಟ್ರೇಡ್ ಡಿಸ್ಕೌಂಟ್ ನ ಲೆಸ್ ಮಾಡ್ತೀವಿ. ನೆಕ್ಸ್ಟ್ ರೇಟ್ ಆಫ್ GST ಇಸ್ 18%. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಸಪ್ಲೈ ಆರ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಹಚ್ಕೊಂಡು ಪರ್ಟಿಕ್ಯುಲರ್ ರುಪೀಸ್. ಇಲ್ಲಿ ಫಸ್ಟ್ ಸೆಲ್ಲಿಂಗ್ ಪ್ರೈಸ್ ತಗೋತೀವಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಕ್ವಶನ್ದಾಗ? 45,000. ಡೈರೆಕ್ಟ್ ನಾವು ಔಟರ್ ಕಾಲಮ್ ಹಚ್ತೀವಿ 45,000. ನೆಕ್ಸ್ಟ್ ಚಾರ್ಜಸ್. ಕ್ವಶನ್ ಏನೇನು ಎಕ್ಸ್ಪೆನ್ಸಸ್ ಕೊಟ್ರಲ್ಲ ಚಾರ್ಜಸ್. ಫ್ರೈಟ್ ಚಾರ್ಜಸ್ ಎಷ್ಟೈತಿ? 1,000 ತಗೋತೀವಿ. ನೆಕ್ಸ್ಟ್ ನಾರ್ಮಲ್ ಪ್ಯಾಕಿಂಗ್. ಎಷ್ಟೈತಿ? 1,500. ನೆಕ್ಸ್ಟ್ ಒನ್ ಕಾಸ್ಟ್ ಆಫ್ ಡ್ಯೂರೇಬಲ್ ತಗೋಲ್ಲ. ನೆಕ್ಸ್ಟ್ ಇನ್ಶೂರೆನ್ಸ್ ಐತಿ. ಇನ್ಶೂರೆನ್ಸ್ ಎಷ್ಟೈತಿ? 500. ಇವನ್ನೆಲ್ಲ ಆ್ಯಡ್ ಮಾಡ್ಕೊಂಡ್ರೆ 2,000, 3,000 ಹೊರಗೆ ಹಚ್ಕೋತೀವಿ. 3,000 ಆಗುತ್ತೆ. ಸೊ ಈಗ ಅದ್ರ ಮೇಲೆ ಇದ್ರಾಗ ಆ್ಯಡ್ ಮಾಡ್ಕೊಂಡ್ರೆ 48,000 ಬರುತ್ತೆ. ಇವಾಗ ನೆಕ್ಸ್ಟ್ ಈಗ ಆ್ಯಡ್ ಆತಲ್ಲ, ಈಗ ನೆಕ್ಸ್ಟ್ ಲೆಸ್. ಡಿಸ್ಕೌಂಟ್ ಏನಾದರೂ ಶಬ್ದ ಕ್ವಶನ್ ಕೊಟ್ಟಿದ್ರೆ ಇಲ್ಲ ಸಬ್ಸಿಡಿ ಅಂತಿದ್ರೆ ನಾವು ಅದನ್ನು ಲೆಸ್ ಮಾಡ್ಕೋತೀವಿ. ಕ್ವಶನ್ದಾಗ ಏನು ಕೊಟ್ರ? ಟ್ರೇಡ್ ಡಿಸ್ಕೌಂಟ್ ಐತಿ 1,000. ಸೊ ಅದನ್ನು ನಾವು ಲೆಸ್ ಮಾಡ್ಕೋಬೇಕಾಗತ್ತೆ. ಟ್ರೇಡ್ ಡಿಸ್ಕೌಂಟ್ ಒಂದೇ ಅಮೌಂಟ್ ಐತಿ. ಸೊ ಹೊರಗಿನ ಕಾಲಮಿಗೆ ಹಚ್ಕೋತೀವಿ. ಈಗ 48,000 1,000 ಲೆಸ್ ಆದರೆ ನಮ್ಗೆ 47,000 ಸಿಗುತ್ತೆ. ಬಂದ ಆನ್ಸರ್ ಏನಾಗುತ್ತೆ ನಮ್ದು? ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಗುತ್ತೆ. ನೆಕ್ಸ್ಟ್ GST ಕ್ಯಾಲ್ಕುಲೇಷನ್ ಅಂತ ಹಚ್ಕೊಂಡು ಡೈರೆಕ್ಟ್ ಏನು ಮಾಡಿರಿ, GST ಅಂತ ಬರ್ಕೊಡ್ರಿ. ಅಮೌಂಟ್ ಎಷ್ಟೈತಿ? 47,000ಗೆ ಎಷ್ಟು ಪರ್ಸೆಂಟ್ ಹೇಳ್ಯಾರ? 18% ಮಾಡ್ಕೊಂಡ್ರೆ ಇಂಟು 18% ಡೈರೆಕ್ಟ್ ಮಾಡ್ಕೋರಿ. 47,000ಗೆ 18% ಮಾಡ್ಕೊಂಡ್ರೆ 8,460 ಬರುತ್ತೆ. ಇವಾಗ ಆ 47,000ದಾಗ ಈ GSTನ ಆ್ಯಡ್ ಮಾಡಿದ್ರೆ 54,560 ಆಗುತ್ತೆ. ಇದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ಕೇಳಿದ್ರೆ ಈ ಥರ ಮಾಡಬೇಕು. ನೆಕ್ಸ್ಟ್ ಮೆಥಡ್ ಏನೈತಲ್ಲ ITC ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮೇಲೆ ಯಾವ ಥರ ಪ್ರಾಬ್ಲಮ್ ಕೇಳ್ತಾರ ಅಂತ ನೋಡೋಣ ಅಂತ. ಇದು ಎಕ್ಸಾಂಪಲ್ ಪ್ರಾಬ್ಲಮ್. ದ ಬ್ಯಾಲೆನ್ಸ್ ಆಫ್ ITC ಫಾರ್ ದ ಮಂತ್ ಆಫ್ June 2023 ಆರ್ ಆಸ್ ಫಾಲೋಸ್. ITC ಆನ್ ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ IGST 66,000. ನೆಕ್ಸ್ಟ್ ITC ಆನ್ CGST, ITC ಆನ್ SGST ಅಂತ ಕೊಟ್ಟು ನೆಕ್ಸ್ಟ್ ದ ಟ್ಯಾಕ್ಸ್ ಪೇಬಲ್ ಫಾರ್ ದ ಮಂತ್ ಆಫ್ June 2020 ಈಸ್ ಆಸ್ ಫಾಲೋ. ಇವೇನು ಕೊಟ್ಟರಲ್ಲ ಇವೆಲ್ಲ ಟ್ಯಾಕ್ಸ್. IGST ಮೇಲೆ 40,000, CGST 1,41,500, next CGST 1,41,500. Calculation of ITC and GST and utilization. Calculation of utilization of ITC and GST ಅಂತ ಹಚ್ಕೊಂಡು particulars IGST, CGST, SGST ಅಂತ ಈ ತರ ಹಚ್ಕೋಬೇಕು. ಇವಾಗ ಫಸ್ಟ್ GST ಪೇಬಲ್ ಎಷ್ಟೈತಿ ಅದರ IGST ಅಮೌಂಟ್ IGST ಕಾಲಮ್ದಾಗ ಹಚ್ಕೋರಿ. ನೆಕ್ಸ್ಟ್ CGST ಅಮೌಂಟ್ ಹಚ್ಕೋರಿ. ನೆಕ್ಸ್ಟ್ SGSTದಾಗ ಓಕೆ. ಇದಾದ್ಮೇಲೆ ಇವಾಗ ನಮ್ದು ಪ್ರಾಬ್ಲಮ್ ಸ್ಟಾರ್ಟ್. ಲೆಸ್ ಅಂತ ಬರ್ಕೊಂಡು ITC ಆನ್ IGST. 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1 + 1
ಎಸ್ ಟಿ. ಓಕೆ, ಇದು ಇವು ಅಮೌಂಟನ್ನು ನಾವು ಫಸ್ಟ್ ಎಲ್ಲ ಕಾಲಮಿಗೆ ಹಚ್ಕೋತೀವಿ ಜಿ ಎಸ್ ಟಿ ಪೇಬಲ್. ಇವಾಗ ಇಲ್ಲಿ ಐ ಟಿ ಸಿ ಆನ್ ಐ ಜಿ ಎಸ್ ಟಿ ಅಮೌಂಟ್ ಎಷ್ಟೈತಲ್ಲ 66,000 ನಾವು ತಗೋಬೇಕು. ಇವಾಗ ಆ ಅಮೌಂಟನ್ನು 66,000 ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ? ಮೈನಸ್ ಬರ್ತೈತಿ, ಬಟ್ ಮೈನಸ್ ತಗೋಬೇಡಿ, 26,000 ಬರುತ್ತೆ. ಅಲ್ಲೇ ಕೆಳಗೆ ಹಚ್ಚಿರಿ. ನೆಕ್ಸ್ಟ್ ಇದನ್ನು ಇಲ್ಲಿ ಇದ್ರದ್ದು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀವಿ. ಇಲ್ಲೇನಿಲ್ಲ, ಸೊ ಮೇಲೆ ಏನು ತಗೊಂಡಿರ್ತೀವಲ್ಲ ಲೆಸ್ ಮಾಡಕ್ಕೆ ಏನಿಲ್ಲ, ಸೊ ಅದೇ ಅಮೌಂಟ್ ವಾಪಸ್ ಬರ್ತೈತಿ ಇಲ್ಲಿ. ಇದಕ್ಕೆ ಅಮೌಂಟ್ ಏನಿಲ್ಲ ಮೈನಸ್ ಮಾಡಕ್ಕೆ. ಓಕೆ, ಇವಾಗ ನೆಕ್ಸ್ಟ್ ಲೆಸ್ ಐ ಟಿ ಸಿ ಆನ್ ಸಿ ಜಿ ಎಸ್ ಟಿ ತಗೋತೀವಿ. ಸಿ ಜಿ ಎಸ್ ಟಿ ಅಮೌಂಟ್ ಎಷ್ಟೈತಿ? 82,000 ಐತಿ. ಸೊ ಅದನ್ನ ಆ ಕಾಲಮಿಗೆ ಹೋಗಿ ಹಚ್ಕೋತೀವಿ, 82,000. ಓಕೆ, ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಏನೈತಲ್ಲ ಇದು ಬ್ಯಾಲೆನ್ಸ್ ಉಳಿದಿರ್ತೈತಿ. ಸೊ ಇದನ್ನು ನಾವು ನಿಲ್ ಮಾಡ್ಕೋಬೇಕು. ಅಂದ್ರೆ ಎಲ್ಲಾ ಕಾಲಮ್ದಾಗೂ ನಾವು ನಿಲ್ ಅಂತ ಅಂದ್ರೆ 0 ಬರೋ ತನಕ ಮಾಡ್ತೀವಿ. ಸೊ ಈ 26,000 ವಾಪಸ್ ನಾವೇನ್ ಮಾಡ್ತೀವಿ, 0 ಬರ್ಬೇಕಲ್ಲ ಆ ಕಾಲಮ್. ಸೊ ವಾಪಸ್ ಎಷ್ಟು ಅಮೌಂಟ್ ಐತಿ ಅದನ್ನಷ್ಟು ನಾವು ತಗೋತೀವಿ. ಈಗ 1,41,500ದಾಗ 82,000 ನಾವು ಲೆಸ್ ಮಾಡಿದ್ರೆ 59,500 ಆನ್ಸರ್ ಬರುತ್ತೆ. ಇಲ್ಲೇ ಮೈನಸ್ ಮಾಡಕ್ಕೆ ಏನಿಲ್ಲ. ಸೊ 1,41,500 as it is. Next, same ITC on SGST ಹಚ್ಕೊಂಡ್ರೆ ಆ ಅಮೌಂಟ್ನ ಹುಡುಕ್ಬೇಕು. ಅಮೌಂಟ್ ಎಷ್ಟೈತಿ? 89,000 ಐತಿ. ಇವಾಗ ಈ ಅಮೌಂಟ್ ಐತಿ, ನಾವು ಲೆಸ್ ಮಾಡಿದ್ರೆ 52,500. ಇದು ಒಂದ ನಾವು ಏನ 40,000 66,000 ಕಳೆದ್ರೆ ನಮ್ಗೆ ಮೈನಸ್ ಆನ್ಸರ್ ಬಂತು. ಸೊ ನಾವು ಹಿಂಗೆ ಇಟ್ಕೊಂಡ್ವಿ. ಬಟ್ ಇಲ್ಲಿ 82,000 ನಾವು ಮೈನಸ್ ಮಾಡ್ಕೋಬಹುದು. ಸೊ ಇದಕ್ಕೆ ನಾವು ಏನು ಇಲ್ಲ ಮೈನಸ್ ಮಾಡ್ಕೋದಿಲ್ಲ. ಇದಕ್ಕೆ ಅಮೌಂಟ್ ನಾವು ತಗೋದಿಲ್ಲ. ನೆಕ್ಸ್ಟ್ ಈ 1,41,000ದಾಗ ಇದ್ರದ್ದು ITC ನ ಲೆಸ್ ಮಾಡಿದ್ರೆ 52,500 ಬಂತು. ಇದು ITC ಮೇಲೆ ಪ್ರಾಬ್ಲಮ್ ಮಾಡೋದು.